ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮುಕ್ತಿ ವೇಗ ಕುರಿತು ಅಭ್ಯಾಸ ಮಾಡಿದ್ದೇವೆ. ಈ ಮುಕ್ತಿ ವೇಗವನ್ನ ಶಕ್ತಿಯ ನಿತ್ಯತ್ವದ ನಿಯಮವನ್ನ ಉಪಯೋಗ ಮಾಡಿ ಕಂಡುಹಿಡಿಯುತ್ತಾರೆ. ಶಕ್ತಿಯ ನಿತ್ಯತ್ವದ ನಿಯಮ ಎಂದರೆ ಯಾವುದೇ ಶಕ್ತಿಯನ್ನ ನಾಶ ಮಾಡಲು ಬರುವುದಿಲ್ಲ ಹಾಗೂ ನಿರ್ಮಾಣ ಮಾಡಲು ಬರುವುದಿಲ್ಲ. ಒಂದು ಶಕ್ತಿಯನ್ನ ಇನ್ನೊಂದು ಶಕ್ತಿಯಲ್ಲಿ ರೂಪಾಂತರ ಮಾಡಲು ಬರುತ್ತದೆ. ಇದಕ್ಕೆ ನಾವು ಶಕ್ತಿಯ ನಿತ್ಯತ್ವದ ನಿಯಮ ಅಂತ ಕರೆಯಬೇಕು. ಆ ನಿತ್ಯತ್ವದ ನಿಯಮವನ್ನ ಉಪಯೋಗ ಮಾಡಿ ನಾವು ಈ ಮುಕ್ತಿ ವೇಗದ ಸೂತ್ರವನ್ನು ಕಂಡುಹಿಡಿಯಲಿದ್ದೇವೆ. ಈಗ ಎಂ ದ್ರವ್ಯರಾಶಿ ಇರತಕ್ಕಂಥ ವಸ್ತು ಪೃಥ್ವಿಯ ಪೃಷ್ಠಭಾಗದ ಮೇಲೆ ಇದೆ ಹಾಗೂ ಅನಂತ ಅಂತರದ ಮೇಲೆ ಇದೆ. ಪೃಥ್ವಿಯ ಪೃಷ್ಠಭಾಗದ ಮೇಲೆ ಇದ್ದಾಗ ಇದರ ಗತಿಜನ ಶಕ್ತಿ ಹಾಗೂ ಸ್ಥಿತಿಜನ ಶಕ್ತಿ ಎಷ್ಟು, ಅನಂತ ದೂರದಲ್ಲಿದ್ದಾಗ ಇದರ ಗತಿಜನ ಶಕ್ತಿ ಹಾಗೂ ಸ್ಥಿತಿಜನ ಶಕ್ತಿ ಎಷ್ಟು. ಇಲ್ಲಿ ಮೊದಲು ಪೃಥ್ವಿಯ ಪೃಷ್ಠಭಾಗದ ಮೇಲೆ ಆ ವಸ್ತುವಿನ ಗತಿಜನ ಶಕ್ತಿ 12 mv². ಅದಕ್ಕೆ ನಾವು ಮುಕ್ತಿ ವೇಗವನ್ನ ನೀಡುವರಿದ್ದೇವೆ. ಅದಕ್ಕೆ ಮುಕ್ತಿ ವೇಗದ ವರ್ಗ ಅನ್ನಬೇಕು. ಇನ್ನು ಸ್ಥಿತಿಜನ್ಯ ಶಕ್ತಿ ಅಲ್ಲಿ ಪೃಥ್ವಿಯ ಪೃಷ್ಠಭಾಗದ ಮೇಲೆ ಇರುವುದರಿಂದ ಅದರ ಸ್ಥಿತಿಜನ್ಯ ಶಕ್ತಿ ಅಂದ್ರೆ ಅಲ್ಲಿ ಯಾವುದೇ ಎತ್ತರ ಇಲ್ಲ. ಆದ್ದರಿಂದ ನಾವು -Gmm ಕೇವಲ r ತೆಗೆದುಕೊಳ್ಳಬೇಕು. r ಪ್ಲಸ್ h ತೆಗೆದುಕೊಳ್ಳಬಾರದು, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಎತ್ತರ ಇಲ್ಲ. ಇನ್ನು ಒಟ್ಟು ಶಕ್ತಿ, ಇದನ್ನು ನಾವು En ಅಂತ ತಿಳಿದುಕೊಳ್ಳೋಣ. ಒಟ್ಟು ಶಕ್ತಿ ಇಲ್ಲಿ ಗತಿಜನ್ಯ ಶಕ್ತಿ ಅಧಿಕ ಸ್ಥಿತಿಜನ್ಯ ಶಕ್ತಿ ಇವೆರಡನ್ನು ಬೇರಿನ ಮಾಡಲಾಗಿ ಗತಿಜನ್ಯ ಶಕ್ತಿ 12 mv², ಇಲ್ಲಿ ಪ್ಲಸ್ ಪ್ಲಸ್ ಇಲ್ಲಿ ಮೈನಸ್ ಇದೆ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. Gmm/r ಇದು E1 ಅದ ಒಟ್ಟು ಶಕ್ತಿ. ಇದನ್ನು E1 ಅಂತ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ವಸ್ತು ಅನಂತ ದೂರದಲ್ಲಿದ್ದಾಗ ಅಲ್ಲಿ ಗತಿಜನ್ಯ ಶಕ್ತಿ ಅಲ್ಲಿ 0 ಇರುತ್ತೆ. ಆಮೇಲೆ ಸ್ಥಿತಿಜನ್ಯ ಶಕ್ತಿ, ಇಲ್ಲಿ ಸ್ಥಿತಿಜನ್ಯ ಶಕ್ತಿ ನೋಡಿ -Gm/r ಪ್ಲಸ್ h. ಇಲ್ಲಿ ಅನಂತ ದೂರದಲ್ಲಿ ಅಂದರೆ ಈ ಅನಂತ ದೂರದಲ್ಲಿ ಜೀದ ಬೆಲೆ ಗುರುತ್ವ ಯೋಗಕ್ಷ 0 ಇರುವುದರಿಂದ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಥಿತಿಜನ್ಯ ಶಕ್ತಿ ಸಹಿತ 0 ಇರುತ್ತದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗ ಒಟ್ಟು ಶಕ್ತಿ E2 ಗತಿಜನ್ಯ ಶಕ್ತಿ 0, ಸ್ಥಿತಿಜನ್ಯ ಶಕ್ತಿ 0 ಬರೋಬ್ಬರಿ 0. ಈಗ ಶಕ್ತಿಯ ನಿತ್ಯತ್ವದ ನಿಯಮದ ಪ್ರಕಾರ ಶಕ್ತಿಯ ನಿತ್ಯತ್ವದಂತೆ E1 E2. ಇಲ್ಲಿ E1 ಎಷ್ಟಿದೆ? 12 mv ಎಸ್ಕೇಪ್ ವೆಲಾಸಿಟಿ ವರ್ಗ ಮೈನಸ್ Gm/r E2 ಎಷ್ಟಿದೆ? 0. Therefore 12 mv² ಎಸ್ಕೇಪ್ ಇದರ ಈ ಕಡೆ ಬಲಬದಿಗೆ ಒಯ್ಯೋಣ, ಅದಕ್ಕೆ ಆಗುತ್ತೆ Gm/r. ಈಗ ನಮಗೆ ಎಸ್ಕೇಪ್ ವೆಲಾಸಿಟಿ ತೆಗೆದಿದೆ, ಆದ್ದರಿಂದ ಫಿ ಎಸ್ಕೇಪ್ ವೆಲಾಸಿಟಿ ವರ್ಗ ಅದನ್ನು ಇಲ್ಲೇ ಇಡಿ, ಇದನ್ನು ಈ ಕಡೆ ತೆಗೆದುಕೊಂಡು ಬನ್ನಿ, ವೆಸ್ಟ್ ಆಗುತ್ತೆ. Gm ಡಿವೈಡೆಡ್ ಬೈ r ಇಂಟು 2 ಅಂಶದಲ್ಲಿ ಛೇದದಲ್ಲಿ ಸ್ಮಾಲ್ m. Therefore P escape velocity is equal to small m cancel 2Gm/r. escape velocity ವರ್ಗ ಇದೆ. ಇದನ್ನ ಅಂಡರ್ ರೂಟ್ ವರ್ಗಮೂಲ ತೆಗೆಯಲಾಗಿ is equal to ಅಂಡರ್ ರೂಟ್ 2Gm/r. ಇಲ್ಲಿ ವರ್ಗಮೂಲ ತೆಗೆಯಲಾಗಿ P escape velocity is equal to under 2Gm/r. ಈಗ ನಾವು Gm/r ಅಂದ್ರೆ G is equal to Gm/r². ಈ ಬೆಲೆ ಈಗಾಗಲೇ ನೋಡಿದ್ದೇವೆ ನಾವು. ಈಗ Gm is equal to Gr² ಆಗುತ್ತೆ.
ಈ ಬೆಲೆಯನ್ನ ನಾವು ಇದರಲ್ಲಿ ತುಂಬೋಣ. ಈಗ ನೋಡಿ, therefore phi escape is equal to under root 2 gm upon r ಬೆಲೆ gm upon gm is equal to gr ಸ್ಕ್ವೇರ್ ಆಗುತ್ತೆ. ಬೆಲೆಯನ್ನು ತುಂಬೋಣ. 2 gr ಸ್ಕ್ವೇರ್ ಡಿವೈಡೆಡ್ ಬೈ r. escape velocity is equal to r ಕ್ಯಾನ್ಸಲ್ ಆಗುತ್ತೆ, 1 r ಉಳಿತೆ, ಅಂಡರ್ ರೂಟ್ 2 gr. ಇದು ಮುಕ್ತಿ ವೇಗದ ಸೂತ್ರ. ಈಗ ನಾವು ಬೆಲೆಯನ್ನು ತುಂಬೋಣ. ಇಲ್ಲಿ gm is equal to G is equal to gm upon r square. ಆದ್ದರಿಂದ gm is equal to gr square. ಇದು ನಿಮಗೆ ಗೊತ್ತಿದೆ. ಈಗ ನಾವು ಇಲ್ಲಿ ಬೆಲೆಯನ್ನು ತುಂಬೋಣ. escape velocity is equal to 2 into g ಬೆಲೆ 9.8 into ತ್ರಿಜ್ಯ, ಪೃಥ್ವಿಯ ತ್ರಿಜ್ಯ ಬರೋಬರೆ 6.4 into 10⁶ under. escape velocity is equal to 2 into 9.8 ಬರೋಬರೆ 2 ಗಂಟೆ 16 2 9 18 19.6 into 6.4 into 10⁶. Therefore escape velocity is equal to, ಈಗ ಪಾಯಿಂಟ್ ಒಂದು ಸ್ಥಾನ ಸರಿಸೋಣ. ಇದು 196 into 10⁻⁻1 1 ಪಾಯಿಂಟ್ ಹೊರಗೆ ತೆಗೆದ್ರಿಂದ into 64 into 10⁻⁻1 into 10⁶. ಈಗ ನೋಡಿ, ಇನ್ನೊಮ್ಮೆ ನೋಡಿ, ಇಲ್ಲಿ ಪೃಥ್ವಿಯ ಪೃಷ್ಠಭಾಗದ ಮೇಲಿನ ವಸ್ತುವಿನ ಗತಿಜನ ಶಕ್ತಿ ಹಾಗೂ ಸ್ಥಿತಿಜನ ಶಕ್ತಿಯನ್ನು ಬರೆಯಲಾಯಿತು, ಒಟ್ಟು ಶಕ್ತಿ ಬರೆಯಲಾಯಿತು. ಅನಂತ ಅಂತರದ ಮೇಲೆ ಇರತಕ್ಕಂಥ ವಸ್ತುವಿನ ಗತಿಜನ ಶಕ್ತಿ, ಸ್ಥಿತಿಜನ ಶಕ್ತಿ ಹಾಗೂ ಒಟ್ಟು ಶಕ್ತಿಯನ್ನು ಬರೆಯಲಾಯಿತು. ಈ ಎರಡೂ ಶಕ್ತಿಗಳನ್ನ ಸಮಾನಾಗಿ ಬರೆಯಲಾಯಿತು. E1 is equal to E2. ಇದು E1 ಬರೋಬರಿ E2 ಶೂನ್ಯ ಇದೆ. half me square is equal to gmm. ಇದನ್ನ ಬಲಬದಿಗೆ ಒಯ್ದಾಗ ಧನ ಆಗುತ್ತೆ. ಈಗ ನಮಗೆ ಬೇಕಾಗುವುದು escape velocity phi sc. phi sc ವರ್ಗ is equal to gmm upon r. ಇದನ್ನ ಈ ಕಡೆ ಒಯ್ದಾಗ ವ್ಯಸ್ತ ಆಗುತ್ತೆ. 2 upon m, ಸ್ಮಾಲ್ m ಕ್ಯಾನ್ಸಲ್, 2 gm upon r. ಈಗ ಇದನ್ನ ವರ್ಗಮೂಲ ಮಾಡಿದಾಗ ಅಂಡರ್ ರೂಟ್ 2 gm upon r ಆಗುತ್ತೆ. ಇಲ್ಲಿ gm ದ ಬೆಲೆಯನ್ನು ತುಂಬಲಾಗಿದೆ. ಇಲ್ಲಿ ಸ್ಮಾಲ್ is equal to gm upon r square, gm is equal to gr square. gm ದ ಬೆಲೆಯನ್ನು gr square ತುಂಬಲಾಗಿದೆ. r ಕ್ಯಾನ್ಸಲ್, ಅಂಡರ್ 2gr. ಇದು escape velocity ಅಥವಾ ಮುಕ್ತಿ ವೇಗದ ಸೂತ್ರ. ಈಗ ಇವುಗಳ ಬೆಲೆಯನ್ನು ತುಂಬೋಣ. 2 into g ದ ಬೆಲೆ 9.8 into r ಬೆಲೆ 6.4 into 10⁶. ಇವೆರಡು ಗುಣಾಕಾರ ಮಾಡಿದಾಗ 14.6 19.6 into 6.4 into 10⁶. ಈಗ ಇವು ಪಾಯಿಂಟ್ ಹೊರ ತೆಗೆದಾಗ 196 ಆಗುತ್ತೆ into 10⁻⁻1. 6.4 ಒಂದು ಹೊರ ತೆಗೆದಾಗ 10⁻⁻1 10⁶. ಈಗ therefore escape velocity is equal to 196 into 64, 196 into 64 into 10⁻². ಇದು -1 -1 -2, ಆಮೇಲೆ ಇದು 6 ಇದೆ. 6 ರಲ್ಲಿ -2 ಹೋದಾಗ 4 10⁻⁴ ಅಂಡರ್. ಈಗ 196
ಇದರ ವರ್ಗಮೂಲ 14, 64ರ ವರ್ಗಮೂಲ 8, 10⁻². ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿ ಈಸ್ ಈಕ್ವಲ್ ಟು, ಈಗ ಗುಣಾಕಾರ ಮಾಡಲಾಗಿ 112 ಇಂಟು 10⁻² ಎಷ್ಟು ಮೀಟರ್ ಪರ್ ಸೆಕೆಂಡ್. ಈಗ ನಾವು ಎಸ್ಕೇಪ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇದನ್ನ 10⁻² ಅಂದ್ರೆ 100 ಆಗುತ್ತೆ. ಅಂದ್ರೆ 11,200 ಈಸ್ ಈಕ್ವಲ್ ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಒಮ್ಮೆ ಡೈರೆಕ್ಟ್ ನೀವು 11.2 ಬರೀಬಹುದು. 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಇದು ಮುಕ್ತಿ ವೇಗದ ಒಂದು ಸೂತ್ರವಾಗಿದೆ. ಅಂದರೆ ಇಲ್ಲಿ ಯಾವುದೇ ಚಂದ್ರ ಅಥವಾ ಗ್ರಹದ ಮೇಲೆ ಯಾವುದೇ ಒಂದು ವಸ್ತು ಹೋಗಬೇಕಾದರೆ ನಾವು ಮುಕ್ತಿ ವೇಗ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಇದಕ್ಕಿಂತಲೂ ಹೆಚ್ಚಿಗೆ ವೇಗವನ್ನು ಕೊಟ್ಟಾಗ ಮಾತ್ರ ಆ ವಸ್ತು ಈ ಗುರುತ್ವಾಕರ್ಷಣೆಯ ಒಂದು ಕ್ಷೇತ್ರವನ್ನ ದಾಟಿ ಹೋಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಎಸ್ಕೇಪ್ ವೆಲಾಸಿಟಿ ಈಸ್ ಈಕ್ವಲ್ ಟು 11.2 ಕಿಲೋಮೀಟರ್ ಪರ್ ಸೆಕೆಂಡ್.